ಅವರ ನೇಬರ್ ನಾವು ಕರ್ಕೊಂಡು ಬಂದದ್ದು ಅವರಿಗೆ ಇಲ್ಲಲ್ಲ. ನಾವು 5 ವರ್ಷದಿಂದ ನಾವು ಹೋಗದ ಜಾಗ ಇಲ್ಲ. ಇವತ್ತು ನಿಮ್ಮನ್ನು ಕಾದು ಇಲ್ಲಿ ಮೀಟ್ ಆಗ್ಲಿಕ್ಕೆ ಬಂದು ಯಾಕಂದ್ರೆ ಅವರಿಗೊಂದು ನೆಲೆ ಕೊಡ್ಬೇಕು. ಇದು ನೋಡಿ, ಇದು ಹಿಂದೂ ಮುಸ್ಲಿಂ ಅವ್ರ ಕಣ್ಣಲ್ಲಿ ನೀರ್ ಹಾಕ್ತಾ ಇದ್ದಾರೆ. ಇವರು ಹಿಂದೂಗಳು, ಮನೆಯಲ್ಲಿ ಯಾರು ಇಲ್ಲ ಅಂತ. ಇದು ನಮ್ಮ ಭಾರತ ದೇಶ. ಉಡುಪಿಯ ಬಡಗಬೆಟ್ಟು ನಿವಾಸಿ ಅನಾರೋಗ್ಯ ಪೀಡಿತ ವಿಧವೆ ಗಿರಿಜಾ ಶೆಟ್ಟಿಗಾರ್ ಅವರಿಗೆ 1990ರಲ್ಲಿ ಸರ್ಕಾರದಿಂದ 5 ಸೆಂಟ್ಸ್ ಜಾಗ ಮಂಜೂರಾಗಿತ್ತು. ಎಲ್ಲ ಕಂದಾಯ ದಾಖಲೆಗಳು ಇವರ ಹೆಸರಿನಲ್ಲೇ ಇದ್ದರೂ ಈಗ ಮನೆ ಕಟ್ಟಲು ಹೋದಾಗ ಅರಣ್ಯ ಇಲಾಖೆಯು ಅದು ಡೀಮ್ಡ್ ಫಾರೆಸ್ಟ್ ಎಂಬ ತಗಾದೆ ಎತ್ತಿದೆ. ಇದರಿಂದ ಪಂಚಾಯತ್ ಕೂಡ ನಿರ್ಮಾಣಕ್ಕೆ ಅನುಮತಿ ನೀಡುತ್ತಿಲ್ಲ. ಸ್ವಂತ ಸೂರಿಲ್ಲದೆ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿರುವ ತಮಗೆ ಕೊನೆಗಾಲದಲ್ಲಿ ಮನೆ ನಿರ್ಮಿಸಿಕೊಳ್ಳಲು ಅವಕಾಶ ನೀಡಬೇಕೆಂದು ಅವರು ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಲಿಖಿತ ಮನವಿ ಸಲ್ಲಿಸಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಇದೀಗ ನೆರೆಯ 2 ಮುಸ್ಲಿಂ ಸಮುದಾಯದ ಮಹಿಳೆಯರು ವೃದ್ಧೆಯ ಪರವಾಗಿ ಮನವಿಯನ್ನು ರೂಪಿಸಿ ಅಗತ್ಯ ದಾಖಲೆಗಳನ್ನು ಸಂಗ್ರಹಿಸುವುದರ ಜೊತೆಗೆ ಗಿರಿಜಾ ಶೆಟ್ಟಿಗಾರ್ ಅವರಿಗೆ ನೆರವಿಗೆ ಮುಂದಾಗಿದ್ದಾರೆ. ಮಾನವೀಯತೆ ಮತ್ತು ಸಮುದಾಯ ಸೌಹಾರ್ದತೆಯ ಉದಾಹರಣೆಯಾಗಿ ಈ ಘಟನೆ ಗಮನ ಸೆಳೆದಿದೆ. ಅದು ಫಾರೆಸ್ಟ್ ನಾನು ಮಾತಾಡಿ ಏನಾದ್ರೂ ಒಂದು ಮನೇಲಿ ಇದ್ರೆ ಅದೇ ಅಂದ್ರೆ ಅವರಿಗೆ ಒಂದು ಖಂಡಿತವಾಗ್ಲು ನಿಮ್ಮ ಫೋನ್ ನಂಬರ್ ಒಂಚೂರು ಬರ್ಕೊಡಿ. ಇದೆಯಾ? ಇಲ್ಲ, ಅವನಲ್ಲಿ ಮಾಡ್ಕೊಡ್ತೀನಿ. ಆಳ್ಬಾರ್ದು ನಾನ್ ಮಾಡಿಕೊಡ್ತೀನಿ. ನಿಮ್ಮ ಇವ್ರು ಅವರ ನೇಬರ್ ನಾವು ಕರ್ಕೊಂಡು ಬಂದದ್ದು ಅವರಿಗೆ ಇಲ್ಲಲ್ಲ. ನಾವು 5 ವರ್ಷದಿಂದ ನಾವು ಹೋಗದ ಜಾಗ ಇಲ್ಲ. ಇವತ್ತು ನಿಮ್ಮನ್ನು ಕಾದು ಇಲ್ಲಿ ಮೀಟ್ ಆಗ್ಲಿಕ್ಕೆ ಬಂದು 7 ಗಂಟೆ ನಮ್ಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಯಾಕಂದ್ರೆ ಅವರಿಗೊಂದು ನೆಲೆ ಕೊಡ್ಬೇಕು. ಇದು ನೋಡಿ, ಇದು ಹಿಂದೂ ಮುಸ್ಲಿಂ ಅವ್ರ ಕಣ್ಣಲ್ಲಿ ನೀರ್ ಹಾಕ್ತಾ ಇದ್ದಾರೆ. ಇವರು ಹಿಂದೂಗಳು, ಮನೆಯಲ್ಲಿ ಯಾರು ಇಲ್ಲ ಅಂತ. ಇದು ನಮ್ಮ ಭಾರತ ದೇಶ. ಅದನ್ನ ಉಡುಪಿ ಅವರು ಕಲಿಬೇಕು, ಬಿಜೆಪಿ ಅವರು. ಅಮ್ಮ, ಡೋಂಟ್ ವರಿ, ಐ ಪ್ರಾಮಿಸ್ ಯು, ನಾನು ಮಾಡ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು.